ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಬ್ಯಾಡರಹಳ್ಳಿ ಗ್ರಾಮದ ಬೋರೆದೇವರ ದೇವರಗುಡ್ಡ ಅಗ್ನಿಕುಂಡ ಪ್ರವೇಶವು ವಿಜೃಂಭಣೆ ಮತ್ತು ಅರ್ಥಪೂರ್ಣವಾಗಿ ನೆರವೇರಿತು. ಶನಿವಾರ ಹೂವು ಹೊಂಬಾಳೆಯೊಂದಿಗೆ ಗ್ರಾಮದ ಪಟ್ಟಲದಮ್ಮ ದೇವಿಯ ದೇವಸ್ಥಾನದಿಂದ ಬೋರೆದೇವರ ದೇವಾಲಯದ ಮುಂಭಾಗ ವಿಶೇಷ ಪೂಜೆ ನೆರವೇರಿಸಿ ಕಂಬ ನೆಡುವುದರೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ನಂತರ ಬೆಳಗಿನ ಜಾವ ತಮಟೆ ವಾದ್ಯಗಳೊಂದಿಗೆ ಕಂಬದ ನರಸಿಂಹಸ್ವಾಮಿ, ಪಟ್ಟಲದಮ್ಮ ಮುಂತಾದ ಕೂಟದ ದೇವರುಗಳನ್ನು ಬೋರೆದೇವರೊಂದಿಗೆ ಹೂ ಹೊಂಬಾಳೆ, ತಮಟೆ ವಾದ್ಯ, ವೀರಗಾಸೆ ಮುಂತಾದ ಜನಪದ ಕಲಾ ನೃತ್ಯದೊಂದಿಗೆ ದೇವರಗುಡ್ಡ ಲಿಂಗದೇವರು ಬೋರೆದೇವರೊಂದಿಗೆ ಅಗ್ನಿ ಪ್ರವೇಶ ಮಾಡುವುದರೊಂದಿಗೆ ಮಹೋತ್ಸವವು ಸಂಪನ್ನಗೊಂಡಿತು. ಮುಂಜಾನೆ ಹೊಸಹಳ್ಳಿ, ಪಾಲಗ್ರಹಾರ, ಕೋಟೆಬೆಟ್ಟ ಮುಂತಾದ ಹಳ್ಳಿಗಳಿಂದ ಬಂದ ಗ್ರಾಮಸ್ಥರು ಸರತಿಯ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಮಹೋತ್ಸವಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ದೇವಾಲಯವನ್ನು ವಿವಿಧ ಹೂಗಳಿಂದ ಮತ್ತು ದೀಪಗಳಿಂದ ಅಲಂಕರಿಸಲಾಗಿತ್ತು. ಸೋಮವಾರ ಸಂಜೆ ಸಮಾಜ ಸೇವಕ ರಾಮಯ್ಯನವರ ಮಕ್ಕಳು ಮಹಾಲಕ್ಷ್ಮಿ, ಸತೀಶ್ ದಂಪತಿಗಳಿಂದ ಬೋರೆದೇವರಿಗೆ ವಿಶೇಷ ಅಭಿಷೇಕ ಏರ್ಪಡಿಸಲಾಗಿತ್ತು. ರಾತ್ರಿ ಬ್ರಹ್ಮೋತ್ಸವ, ವೀರಗಾಸೆ, ಡೊಳ್ಳು ಕುಣಿತ, ಪೂಜಾ ಕುಣಿತ, ಮತ್ತೆ ಸೋಮವಾರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಗ್ನಿಕುಂಡ ಪ್ರವೇಶ, ಮತ್ತೆ ಭಕ್ತಾದಿಗಳಿಗೆ ಹಣ್ಣುಕಾಯಿ ಮತ್ತೆ ತೀರ್ಥ ಪ್ರಸಾದ ವಿನಿಯೋಗ. ಶ್ರೀ ಕ್ಷೇತ್ರ ವಿಶೇಷ ಕೈಂಕರ್ಯಗಳು. ಈ ಕ್ಷೇತ್ರದಲ್ಲಿ ಶಿವರಾತ್ರಿ ಆಗಿ ಒಂದು ವಾರಕ್ಕೆ ಕಂಬದ ಮೀಸಲು ಪೂಜೆ ಆಗಿ ಒಂದು ವಾರದ ನಂತರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯುತ್ತದೆ.